ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ಬಳ್ಳಾರಿ ಜಿಲ್ಲೆಯಲ್ಲಿಂದು ಬರ ಅಧ್ಯಯನ ನಡೆಸಿದೆ. ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಹಾಗೂ ಶಿಡಿಗಿನಮೊಳ ಗ್ರಾಮಗಳ ಬರಪೀಡಿತ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ತಂಡ ರೈತರು ಹಾಗೂ ಅಧಿಕಾರಿಗಳಿಂದ ಬೆಳೆ ನಷ್ಟದ ಮಾಹಿತಿ ಪಡೆದುಕೊಂಡಿದೆ. ರಾಜ್ಯ ಸರ್ಕಾರದ ರೈತ ವಿರೋಧಿ ಧೋರಣೆ ವಿರೋಧಿಸಿ ಬಳ್ಳಾರಿಯ ಸ್ಥಳೀಯ ಮುಖಂಡರ ಜತೆ ಆರ್ ಅಶೋಕ ಮತ್ತು ನಿಯೋಗದ ಸದಸ್ಯರು ರೈತರ ಹೊಲದಲ್ಲೇ ಧರಣಿ ನಡೆಸಿದರು. ಶಾಸಕರಾದ ಭೈರತಿ ಬಸವರಾಜ್, ಹರೀಶ್, ಕೃಷ್ಣನಾಯಕ್, ಜಿ ಜನಾರ್ದನ್ ರೆಡ್ಡಿ, ಪರಿಷತ್ ಸದಸ್ಯ ನವೀನ್, ಮಾಜಿ ಶಾಸಕರಾದ ಜಿ ಸೋಮಶೇಖರ್ ರೆಡ್ಡಿ, ಸೋಮಲಿಂಗಪ್ಪ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಸೇರಿದಂತೆ ಪ್ರಮುಖರು ನಿಯೋಗದಲ್ಲಿದ್ದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಆರ್ ಅಶೋಕ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮಳೆ ಕೊರತೆಯಾಗಿ ಬೆಳೆ ಒಣಗಿದೆ. ರಾಜ್ಯ ಸರ್ಕಾರ ಬರ ಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಲು ಹಿಂದೇಟು ಹಾಕುತ್ತಿದೆ. ಬರ ಘೋಷಣೆ ಮಾಡಿದರೆ ಕೂಡಲೇ ಪರಿಹಾರ ನೀಡಬೇಕು ಎಂದು ಆರ್ಥಿಕ ಇಲಾಖೆ ಎಚ್ಚರಿಕೆ ನೀಡಿರುವುದರಿಂದ ರಾಜ್ಯದಲ್ಲಿ ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ ಎಂದರು. ಆಗಸ್ಟ್ 3ರ ಒಳಗೆ ಬರ ಘೋಷಿಸದಿದ್ದರೆ ಬಿಜೆಪಿ ನಾಯಕರು ರೈತರ ಹೊಲದಲ್ಲಿ ಕುಳಿತು ಧರಣಿ ನಡೆಸಲಿದ್ದಾರೆ. ಚಲೋ ಹೊಲಗದ್ದೆ ಅಭಿಯಾನ ನಡೆಸಬೇಕಾಗುತ್ತದೆ ಎಂದರು. ಬಿತ್ತಿದ ಬೆಳೆ ಮೊಳಕೆಯೊಡೆಯುವ ಮೊದಲೇ ಒಣಗಿದೆ. ಈಗ ಮಳೆ ಬಂದರೂ ಬೆಳೆ ಉಳಿಯುವುದಿಲ್ಲ. ರೈತರು ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರ ರೈತರ ಹಿತಾಸಕ್ತಿಯನ್ನು ಗಮನದಲ್ಲಿರಿಸಿ ಶೀಘ್ರ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು. ಬಿತ್ತನೆ ಮಾಡಿದ್ರು ಸುಮಾರು 18% ಏನೋ ಬಿತ್ತನೆ ಆಗಿದೆ. ಇದು 18% ಮಾತ್ರ ಬಿತ್ತನೆ ಆಗಿದೆ. ಜಿಲ್ಲೆಯಲ್ಲಿ ಏನು ಬಿತ್ತನೆ ಆಗಿದೆ ಅದನ್ನು ಕೂಡ ಯಾವುದು ಕೈಗೆ ಬರ್ತಾ ಇಲ್ಲ. ತೊಗರಿ ಇರ್ಬೋದು, ಕಡಲೆ, ಬೇರೆ ಬೇರೆ ಬೆಳೆಗಳು, ಮೆಕ್ಕೆಜೋಳ, ಜೋಳ, ಹತ್ತಿದು ನೋಡ್ಕೊಂಡು ಬಂದಿದೆ. ಅಂದರೆ ಅವೆಲ್ಲ 2 ಅಡಿ 3 ಅಡಿ ಹೈಟ್ ಬರಬೇಕಾಗಿತ್ತು, ಬೆಳೆ ಸಿಗಬೇಕಾಗಿತ್ತು. ಆದರೆ ಯಾವುದನ್ನು ಕೂಡ ನೆಲದಿಂದ ಮೇಲಕ್ಕೆ ಬಂದಿಲ್ಲ. ಅರ್ಧ ಅಡಿ 1 ಅಡಿ ಅಷ್ಟೇ ಬಂದಿರೋದು. ಇನ್ನು ಮಳೆ ಬಂದ್ರೂ ಕೂಡ ಏನು ಉಪಯೋಗ ಆಗಲ್ಲ.